ಪಾಪ ಯಾರಿಗೆ ಹತ್ತತಿ? ಪಾಪ ಯಾರಿಗೆ ರಾಮನ ರಾಜ ಇರ್ತಾನೆ. ಅವ ತನ್ನ ಇಡೀ ರಾಜ್ಯಕ್ಕೆ ತನ್ನ ಜನ್ಮದಿನೋತ್ಸವ ದಿವಸ ಎಲ್ಲರಿಗೂ ಊಟಕ್ಕೆ ಹೇಳ್ತಾನೆ. ಇಡೀ ರಾಜ್ಯಕ್ಕೆ ಹೇಳ್ತಾನೆ. ಎಲ್ಲರೂ ಬರ್ತಾರೆ ಊಟ ಮಾಡ್ತಾರೆ. ನಡೀತಾ ತಿಂಗಳಗಟ್ಟಲೆ ನಡೀತೈತಿ. ಒಂದು ದಿವಸ ಏನಾಕತಿ, ಒಂದು ಹಾವ ರಣ ಹದ್ದಿನ ಹಿಡ್ಕೊಂಡು ಹೊಂಟಿರ್ತದೆ. ಹದ್ದ ಹಾವಿನ ಹಿಡ್ಕೊಂಡಿರ್ತದೆ. ಆ ವಿಷ ಅನ್ನದಾಗ ಬೀಳ್ತೈತೆ. ಅಂದ ಬಿದ್ದು ಭಾಳ ಮಂದಿ ಸತ್ತು ಹೋಗ್ಬಿಡ್ತಾರೆ. ಅವ ಇದು ಮತ್ತು ರಾಜ ಪಾಪ ಇದು ಇಷ್ಟು ಮಂದಿ ಅಲ್ಲ, ಇಷ್ಟು ಮಂದಿ ಸತ್ತಾರ, ಇದ್ರ ಪಾಪ ಯಾರಿಗೆ ನಾ ಬರೀಬೇಕಂತೇಳಿ ಅವ ಇವ ಕೇಳ್ತಾನ, ಬರಿತಿರ್ತಾನಲ್ಲ ಚಿತ್ರಗುಪ್ತ ಕೇಳ್ತಾನ, ಮಹಾರಾಜ್ರೆ ಇದು ಪಾಪ ಯಾರು ತಲೆ ಕಟ್ಲಿ ಅಂತ ಕೇಳ್ತಾನ. ಅವ ಅಂದ್ಕೂಲೆ ತಡಿಪ ಅವಸರ ಮಾಡ್ಬೇಡ, ನಾನೆಲ್ಲ ಹೇಳ್ತೀನಿ ನಿನಗೆ ಅಂತಾನೆ. ಯಮಧರ್ಮ ಹೇಳ್ತಾನೆ. ಆಮೇಲೆ ಹಿಂಗೆ ಹೋಗ್ತಾ ಇರ್ತದೆ. ಆಮೇಲೆ ವರ್ಷ ಹೋಯ್ತ್ರಿ. ಅದು ವರ್ಷ ಹೋದ್ರು ಅವ ತಪ್ಪು ಪಾಪದ ಲೆಕ್ಕಪತ್ರ ಬರೀಲಿಕ್ಕೆ ಆಗಲಿಲ್ಲ. ಮುಂದೆ ಒಂದು ದಿವಸ ಬೇರೆ ಊರು ಬ್ರಾಹ್ಮಣರು ರಾಜನ ಭೇಟಿ ಎಲ್ಲಕ್ಕೆ ಬರ್ತಾರೆ. ರಾಜಂದು ಇದು ಎಲ್ಲದ್ರಿ ಭವನ ಅಲ್ಲಿ ಕಟ್ಟಿ ಕೂತಿರ್ತಲ್ಲ, ಯಾಕೆ ಬಂದಿರಿ? ಇಲ್ಲ, ರಾಜರಿಗೆ ಭೇಟಿ ಆಗ್ಬೇಕಂತ ಮಾಡೀವಿ, ಏನಾರ ನಮ್ಮ ಕೊಡ್ಬೇಕು. ಎಂಥ ರಾಜನ ಕೇಳಕ್ಕೆ ಹೋದ್ರೆ ಮರೆ ನೀವು ಮಂದಿನ ಸಾವಿರಾರು ಮಂದಿನ ಕೊಂದನ ಅವನ ಬಲ್ಲಿ ಯಾಕೆ ಹಾಕಿರಿ ಅಂತ. ಅವಾಗ ಅವ ಯಮ ಹೇಳ್ತಾನೆ, ಚಿತ್ರಗುಪ್ತ ಆ ಪಾಪದ ಲೆಕ್ಕ ಇತ್ತಲ್ಲ, ಇವ್ರ ಹೆಸರಲ್ಲೇ ಬರೀ ಮಾಡಿದವ್ರ ಪಾಪ ಆಡ್ದವ್ರ ಬಾಯಾಗ ಅಂತ ಹೇಳಿ ಆ ತಪ್ಪು. ಯಾಕಂದ್ರೆ ಆ ರಾಜಂದು ತಪ್ಪಿಲ್ಲ ಅದ್ರಾಗ, ಆ ಹದ್ದಿಂದು ತಪ್ಪಿಲ್ಲ, ಹಾವಿಂದು ತಪ್ಪಿಲ್ಲ, ಯಾರ್ದು ತಪ್ಪಿಲ್ಲ. ಅದಕ್ಕೆ ಈಗ ಆಡ್ಕೊಂಡ್ರಲ್ಲ ಇವ್ರ ಹೆಸರಲ್ಲೇ ಬರೀ ಅತ್ತಾವ ಪಾಪ ಹಂಗ ಅದು ಬರ್ತದ. ಅಂದ್ರೆ ರಾಜ ಸತ್ತಿತ್ತಿಲ್ಲ ಇನ್ನು? ಅಲ್ಲ, ರಾಜ ಸತ್ತಿಲ್ಲ, ಯಾರು ಅವ ರಾಜನ್ ಲೆಕ್ಕಕ್ಕೆ ಬರೀಬೇಕಂತಾನ. ಅವ ರಾಜ ಉಳಿಸ್ಯಾನ, ರಾಜನ್ ಲೆಕ್ಕಕ್ಕೆ ಬರೆದು ಬಿಡ್ತೀನಿ. ಬೇಡ ಮಾರ ಹಂಗೆ ಬರಿಬೇಡ, ಇದಕ್ಕೆ ಹದ್ದಿನ ಲೆಕ್ಕಕ್ಕೆ ಬರಿತೀನಿ. ಹದ್ದಿನ ಲೆಕ್ಕಕ್ಕೂ ಬರಿಬೇಡ, ಯಾಕಂದ್ರೆ ಬರಿಬೇಡ. ಹದ್ದು ತನ್ನ ಆಹಾರಕ್ಕೆ ಹಿಡ್ಕೊಂಡಿರ್ತದ, ಅದು ಗೊತ್ತಿಲ್ಲ. ಇಲ್ಲ, ಹಾವಿನ ಲೆಕ್ಕಕ್ಕೆ ಬರಿತೀನಿ ಅಂತ. ಹಾವಿನ ಲೆಕ್ಕಕ್ಕೂ ಬರಿಬೇಡ, ಅದೇನು ಸತ್ತ ಬಿಡ್ತದೆ ಪಾಪ ಹಾವ. ಅದಕ್ಕೆ ಅದು ಸ್ವಲ್ಪ ಇಟ್ಕೋ, ಹಂಗೆ ಇರು, ನಾ ಆಮೇಲೆ ಹೇಳ್ತೀನಿ ಅಂತೇಳಿ ಅದಕ್ಕೆ ಮಾಡಿದವ್ರು ಪಾಪ ಆಡ್ದವ್ರು ಅದಕ್ಕೆ ಇನ್ನೊಂದು ಸತಿ ಹೇಳ್ತೀನಿ ಕೇಳ್ರಿ. ಅದ್ರಾಗ ಜೋಡಿಸಿ ಒಬ್ಬಾಕಿ ಹೆಣ್ಮಗ ಹಿಂಗೆ ಈಗ ದಾಸೋಹ ಮಾಡ್ತಿರ್ತಾಳೆ. ನಾ ಎಷ್ಟು ಮಂದಿ ಉಳಿಸ್ತೀನಿ ಅನ್ನೋದು ಲೆಕ್ಕಬೇಕಾಗಿತ್ತು. ಆಕೆ ಒಬ್ರಿಗೆ ಊಟ ಆದ್ಕೂಲೆ ಒಂದು ಕಲ್ಲು ಗಡಿಗೆಗೆ ಹಾಕಿಡಾಕಿ ಹಿಂಗೆ ಒಂದು ಗಡಿಗೆ ತುಂಬಿ ಬಿಡ್ತದೆ. ತುಂಬಿ ರಾತ್ರಿ ಮನಗ್ತಾಳ, ಎಷ್ಟು ಮಂದಿ ಉಳಿಸಿ ಲೆಕ್ಕ ಹಾಕ್ತಿರ್ತಾಳೆ. ರಾತ್ರಿ ಆಕೆ ಮನೆಯಾಗ ಅವು ಕಲ್ಲು ಇರ್ತಾವ್ರಿ, ಓಸು ಹುಳ ಆಗಿ ಆಕೆ ಮೂಗ್ನಾಗ ಹಾಕಿ ಬಾಯಾಗ ಹೋಗ್ತಾ ಇರ್ತಾವೆ. ಆಮೇಲೆ ಅವ್ರು ಗುರುಗಳು ಬಂದು ನೋಡ್ತಾರೆ, ನೀ ಮುದುಕಿ ಮನೆಗೆ ಅದ ಬಾಯಾಗ ಹುಳ ಆಡ್ಲಕತ್ತೇವಲ್ಲ ಅಂತ ಅಂದ್ಕೂಲೆ ಯವ್ವ ಇದು ಯಾಕೆ ಅಂತ ಕೇಳ್ತಾ. ಇಲ್ಲ, ನೀನು ಊಟ ಮಾಡಿಸಿದಲ್ಲ, ಅದು ಎಣಿಸಿದಿ ನೋಡು, ನಾ ಎಷ್ಟು ಮಂದಿಗೆ ಉಣಿಸೀನಿ, ಅದು ಪಾಪ ಹತ್ತಿ ನಿನಗೆ ಅಂದ್ಕೂಲೆ. ಮತ್ತು ಹೆಂಗೆ ಮಾಡು ಪಾಪ ಪರಿಹಾರ ಹಂಗೆ? ಅಲ್ಲ, ₹1 ಹೇಳ್ತೀನಿ ನಾನು, ಸ್ವಲ್ಪ ತಡಿ ಅಂತ ಹೇಳ್ತಾನೆ. ಮುಂದೆ ಒಂದು 15-20 ದಿವಸದಾಗ ಊರಾಗ ಒಬ್ಬ ಹೊಲೆಯರ ಸಾಯ್ತಾನೆ. ಸತ್ಕೂಲೆ ಹೇಳ್ತಾನೆ ಆಕಿ, ನೀ ಅವ ಸತ್ತಾನಲ್ಲ, ಯಪ್ಪ ಹ್ಯಾಂಗೆ ಸತ್ಯ ಅಪ್ಪ ಅಂತೇಳಿ ಹೊಯ್ಕೋತ ಅವ್ನ ಮನೆತನ ಹೋಗ್ಬೇಕು. ನೀ ಈಗ ಚಲೋ ಮನೆತನದಾಗ ಇರ್ತಾನೆ. ಅಂದ್ಕೂಲೆ ಊರಾಗ ಬಂದು ಹೀಗೆ ಎಂಥವ್ನು ದುಡಿ ಅದಳಲ್ಲಿ ಇಕ್ಕಿ ಅಂತೇಳಿ ಆಡ್ಕೋತಾರ. ಆಡ್ಕೊಂಡಾಗ ಅವ್ರ ಬಾಯಿಗೆ ಎಷ್ಟು ಹುಳ ಬಿದ್ದುಬಿಡ್ತಾವ ಅವ್ರ ಬಾಯಲ್ಲಿ. ಅನ್ನೋರು ಅದು ಪಾಪ ಅವಾಗ ಖಾಲಿ ಆಗ್ತಾರೆ. ಈಗ ಆಗಲೇ ಹೇಳಿದ ಹಾಡಿಗೂ ಈ ಎಷ್ಟು ಉಂಡ್ರು ಅಂತೇಳಿ ಅನ್ನೋದಕ್ಕೂ ಇದು ಒಂದು ಅಂದ್ರೆ ಶಿವನಿಗೆ ಅವು ಮುಟ್ತಾವಂತ. ಎಷ್ಟು ಹಸಿರು ಬಂದವ ಅವನ ಪರಮಾತ್ಮ. ಅದಕ್ಕೆ ಅವ ಏನು ಹೇಳ್ತಾನೆ, ದೇವ್ರಂತ ಯಾರಿಗೆ ಅಂತೀರಿ ನೀವು? ದೇವ್ರಂತ ಯಾರು? ದೇವನು ಶಬ್ದ ಹಿಂದಿ ಸಂಸ್ಕೃತ ಬರ್ತದೆ. ದೇನ ಕೊಡವ, ಕೊಟ್ಟಿಸ್ಕೊಂಡ್ರೆ ದೇವ್ರು ಅನ್ನಂಗಿಲ್ಲ. ಈಗ ನೀವು ಯಾರಿಗೊಂದು ಹೆಲ್ಪ್ ಮಾಡಿರ್ತೀರಿ, ನೀವು ಇದು ದೇವ್ರಿ ಅವರು ಅಂತಾರಿಲ್ಲ. ಅಂದ್ರೆ ಕೊಟ್ಟಿಸ್ಕೊಂಡ್ರೆ ದೇವ್ರು ಅನ್ಸಂಗಿಲ್ಲ. ಅದಕ್ಕೆ ದೇವ ಅಂತ ಯಾಕಂತಂದ್ರೆ ನಾವು ಕೊಟ್ಟು ಮತ್ತೆ ಕೇಳಂಗಿಲ್ಲ. ಅದಕ್ಕೆ ಅವ ದೇವ್ರ. ಎಷ್ಟು ವಂಡರ್ಫುಲ್ ಅದ ರೀ ಜಾನಪದ. ಅಲ್ಲ, ಜಾನಪದ ಅಂದ್ರೆ ತತ್ವನ ಅದ. ಯಾಕಂದ್ರ ಅನುಭವದ ಹಿನ್ನೆಲೆಯಲ್ಲಿ ಮೂಡಿ ಬಂದಿರ್ತದ. ಈಗ ಅವ್ರು ಉಳಿದೆಲ್ಲ ಸುಳ್ಳಾಗ್ಬೋದ್ರಿ. ಸುಳ್ಳಾದ್ರೂ ಗಾದೆ ಸುಳ್ಳು. ಗಾದೆ ಜನಪದದ ಭಾಗ ಅದು. ಒಂದು ಬೇಗಳನ್ನು ಇವತ್ತು ಸಮಾಜ ಸೂಚನೆ ಮಾಡುತ್ತೆ. ಯಾಕಪ್ಪ ಮಗನ ಊರಾಗ ದೊಡ್ಡ ಜೋಕುಮಾರಾಗಿದ್ದಾನ ಅಂದ್ರೆ ಆ ಊರಾಗ ಅವ ಉಡಾಳದಾನ ಅನ್ನೋದನ್ನು ನೋಡಿ ಹಿರಿಯರು ಬೈದಿದ್ದಕ್ಕೆ, ಯಾಕಪ್ಪ ಮಗ ನೀವು ಊರಾಗ ದೊಡ್ಡ ಜೋಕುಮಾರಾಗಿದ್ದಾನ
ಊರಾಗ ನೀ ದೊಡ್ಡ ಗುಳ್ಕವ ಚಂದ್ರಮಗೇನು ಚಂದ್ರಮಗೇನು ಯಾರನ್ನ ಹೇಳಿ ಕೇಳಿಲ್ಲ ಮನೇನು ಕಾಮ ಬೇಗಳ ಕಲಿಬೇಕಾದ್ರೆ ಬಿಜಾಪುರಕ್ಕೆ ಹೋಗ್ಬೇಕು. ಜಾನಪದ ಕಲಿಬೇಕಾದ್ರೆ ಬಿಜಾಪುರ ಮೇನ್. ಕುರ್ಸಲೆ ಅಂತಾರ ಅಲ್ಲಿ. ಕುರ್ಸಲೆ ಅಂದ್ರೆ ಏನ್ ಗೊತ್ತಾ? ಅಂದ್ರೆ ಕ್ಷೇತ್ರ. ಕುರು ಕ್ಷೇತ್ರ ಹೊಲ. ಸಾಲ ಅಂದ್ರೆ ಸಾಲ ಮಾಡಿದವ ಅಂದ್ರೆ ಹೊಲದ ಮೇಲೆ ಸಾಲ ಮಾಡಿದವ ಕುರುಸಾಲೆ ಅವ. ಸಾಲಿ ಕುರು ಅಂದ್ರ ಹೊಲ ಹೊಲ ಸಾಲ ಅಂದ್ರೆ ಸಾಲ ಮಾಡಿದವ. ಕುರುಸಾಲೆ ಅಂದ್ರೆ ಹೊಲ ಅಂದ್ರ ರೈತರಾದಂತಾವ ಸಾಲ ಮಾಡಬಾರ್ದು ಅಂತ ಇದ್ರ ಅರ್ಥ ಹಿಂದೂ ಜನಪದರ. ಆದೀಗ ಈ ರೈತ ಸಾಲ ಮಾಡಕತ್ತಾರ ಈಗ. ಅಲ್ಲ ಅವನೇ ಹೊಲದ ಆಸ್ತಿ ಮೇಲೆ ಸಾಲ ಮಾಡ್ತಾವ ಕುರ್ಸಾಲೆ ಅವ. ಅದ ಕೊಡ್ತಾನೆ. ನಮ್ಮಲ್ಲಿ ಭಾಳ ಬೇಗ್ರೆ ಕುರ್ಸಾಲೆ ಸೊಳೆ ಮಗನ ಅಂತಾರ. ಇಲ್ಲಿ ನಮ್ಮ ಉತ್ತರ ಕನ್ನಡದಾಗ ಮಂಗ್ಯ ಸೊಳೆ ಮಗನ ಹರ್ಕ ಸೊಳೆ ಮಗನ ಇವ್ ಕಾಮನ್ನ ಏನು ಹಾಡಿದ್ರಿ ಸೊಳೆ ಮಗವ ಕಾಮನ್ನ ಹಾಡಿದ್ರಿ ರಾತ್ರಿ ಅವನು ಭಾರಿ ಬಿಡುದ್ರಿ. ಇದು ಕಾಮನ್ ಇದೆ ನಮ್ಮಲ್ಲಿ. ಅಂದ್ರೆ ಜನಪದರ ಬಾಯಿಯೊಳಗ ಬೇದಷ್ಟು ಆತ್ಮೀಯತೆ ಇರ್ತೈತ್ರಿ. ಹತ್ತಿರ ನಮಸ್ಕಾರ ರೀ ಸಾಹೇಬ್ರ ನಮಸ್ಕಾರ ರೀ ಅಂತ ಅನ್ನದ್ರ ಅದು ನಾಟಕೀಯ ಶಬ್ದ ಅದ. ಬಾರು ಮಗನ ಗೊತ್ತದ ಬಾ ನಿಂದ ಅಂದ್ರೆ ಅವರು ನಾವು ಅಷ್ಟು ಆತ್ಮೀಯತೆ ಇದೆ ಅನ್ನೋದು. ಅದನ್ನೇ ಸರ್ ನಾವು ಡಿಸ್ಕಸ್ ಮಾಡಿದ್ರೆ ಅವತ್ತ ಪೂಜಾ ಪುರಸ್ಕಾರ ಅಂದ್ರೆ ಏನು ಅಂತ ಮಾಡಿದ್ರೆ. ಹೌದು ಸರ್. ನಾವು ಪೂಜಾ ಪುರಸ್ಕಾರ ಅಂದ್ರೆ ಏನು? ಅದು ಸಾಮೀಪ್ಯ ಇಲ್ಲಾರ್ದಕ್ಕೆ ನಾವು ಪೂಜೆ ಮಾಡೋದು. ಹಿಂಗೆ ಅದರ ಅರ್ಥ. ದೇವರ ಸಾಮೀಪ್ಯ ನೀವು ಇನ್ನೂ ಪಡೆದಿಲ್ಲ ಅಂತ. ಅದಕ್ಕೆ ನಮ್ಮ ದೇವನು ಇರುವನು ಎಂಬುವುದನ್ನು ಯಾರನ್ನು ಕೇಳುವೆಯೋ ಅವರನ್ನು ಇವರನ್ನು ಕೇಳುವುದ್ಯಾಕೋ ನಿನ್ನ ಮನಸ್ಸನ್ನು ಕೇಳು. ದೇವರು ಎಲ್ಲಿರುವನು ಎಂಬುದನ್ನು ಯಾರನ್ನು ಕೇಳುವೆಯೋ ಅವರನ್ನು ಇವರನ್ನು ಕೇಳುವುದ್ಯಾಕೋ ನಿನ್ನ ಮನಸ್ಸನ್ನು ನೀ ಕೇಳು. ನಿನ್ನ ಮನಸ್ಸನ್ನು ನೀ ಕೇಳು. ದೇವ್ರು ಅಲ್ಲಿದಾನ ಇಲ್ಲಿದಾನ ಅಂತ ಮಂದಿ ಯಾಕೆ ಕೇಳಬೇಕು? ನಿನ್ನ ಮನಸ್ಸ ಕೇಳ್ಬೇಡಿ. ನೀ ಅಲ್ಲಿವ ನೀರಿನಲ್ಲಿ ದೇವರ ಕಾಣು, ಬೆಳದಿಂಗಳಿನಲ್ಲಿ ದೇವರ ಕಾಣು, ಅರಳಿದ ಹೂವಿನ ಮೊಗ್ಗಿನಲ್ಲಿ ದೇವರ ನೀ ಕಾಣು. ಅವ ಪ್ರತಿಯೊಂದರಲ್ಲೂ ದೇವರದಾನ ಅಂತ ಹೇಳ್ತಾನೆ ನಾವು. ಅದಕ್ಕೆ ಸರ್ವಜ್ಞ ಅಂತಾನೆ. ಎಳ್ಳ ಕಾಳುಗಳು ಮುಳ್ಳ ಮುನಿಗಳು ಎಲ್ಲರೂ ನಮ್ಮ ಶಿವನು ಉಂಟು ಅಂತೇಳಿ ಸರ್ವಜ್ಞ ಹೇಳ್ತಾನೆ. ಅಂದ್ರೆ ಪ್ರತಿಯೊಂದರಾಗೂ ನಮ್ಮ ಜನಪದರು ಪ್ರಕೃತಿನೇ ದೇವರಂತ ಪೂಜೆ ಮಾಡಿದಂಥವ್ರು ಅವರೆಲ್ಲ. ವಂಡರ್ಫುಲ್. ಅದಕ್ಕೆ ಶಿವ ದೇವರಂದರು, ಚಂದಪ್ಪ ದೇವರಂದರು. ಅದಕ್ಕೆ ಸೀಗಿ ಹುಳಿ ಬುಟ್ಟಿಯಾಗಿ ನೋಡ್ರಿ ಚಂದಪ್ಪನ ಚಿತ್ರ ತೆಗಿತಾರ, ಸೂರ್ಯನ ಚಿತ್ರ ತೆಗಿತಾರ, ಅಲ್ಲಿ ಮತ್ತು ಸರಸ್ವತಿ ಚಿತ್ರ ತೆಗಿತಾರ, ಲಿಂಗ ಇದು ಚಿತ್ರ ತೆಗಿತಾರ. ಪ್ರಕೃತಿ ದೇವರ ಕ್ರೋಢೀಕರಿಸಿ ಏನು ಹೇಳ್ತಾನೆ ಗೊತ್ತಂದ್ರವ. ಈ ಒಂದು ಇದಾದ್ರಿ ಕರ್ನಾಟಕ ಯೂನಿವರ್ಸಿಟಿಯಾಗ ಬೇರೆ ಶೈವಿಸಮ್ ಆ್ಯಂಡ್ ವೈಷ್ಣವಿಸಮ್ ಡೈವರ್ಜೆಂಟ್ ಕನ್ವರ್ಜೆಂಟ್. ಬೇರೆ ಶೈವಿಸಮ್ ಆ್ಯಂಡ್ ವೈಷ್ಣವಿಸಮ್ ಡೈವರ್ಜೆಂಟ್ ಕನ್ವರ್ಜೆಂಟ್ ಅಂದ್ರೆ ಟೋಟಲಿ ವಿಶ್ವದಲ್ಲಿ ಎಲ್ಲ ಜೀವಿಗಳು ಬದುಕ್ಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಸಾಯ್ಬೇಕಂತ ಯಾರು ಅನ್ನಂಗಿಲ್ಲ. ಸಾಯ್ಬೇಕನ ಅಂತ ಯಾರು ಅಂತಾರೆ ನೋಡಿ. ಬದುಕಬೇಕಪ್ಪ ಇನ್ನು 4 ದಿವಸ. ಅದಕ್ಕೆ ವೈಷ್ಣವ ಪಂಥ ಇರ್ತದ, ಅವ್ನು ಪಾಲನ ಕರ್ತಲ್ಲ. ನನ್ನ ಹೆಂಗಾರ ಮಾಡಿ ನೀ ಪಾಲನ ಮಾಡಪ್ಪ, ನನ್ನ ಪಾಲನ ಮಾಡಪ್ಪ ಅಂತ ಅವ್ನು ಅಲ್ಲಿ ಬೇಡ್ಕೊತಾನೆ ವರ್ಷಿಪಿಂಗ್. ಶಿವ ಲಯ ಕರ್ತಲ್ಲ, ನನ್ನ ಲಯ ಮಾಡಬೇಡಪ್ಪ ಮಾರಾಯ ನೀನು, ನನ್ನ ಹೆಂಗಾರ ಮಾಡಿ ಕಾಯಿ ಅಂದ್ರೆ ಬದುಕಬೇಕು. ಅಲ್ಟಿಮೇಟ್ಲಿ ಏನೋ ಮನುಷ್ಯಂದು ಬದುಕಬೇಕು ಅನ್ನೋದು. ಅದಕ್ಕೆ ಶೈವಿಸಮ್ ಆ್ಯಂಡ್ ವೈಷ್ಣವಿಸಮ್ ಬಂದಿದ್ದು. ಡೈವರ್ಜ್ ಅಂದ್ರೆ ಏನು, ಬೇರೆ ಬೇರೆ ಆಗ್ತಾವ, ಬ್ರಾಂಚಸ್ ಹೊಡಿತಾವೆ, ಮುಂದೆ ದೇಹ ಕೂಡ್ತಾವೆ. ಡೈವರ್ಜ್ ಆ್ಯಂಡ್ ಕನ್ವರ್ಜ್. PhD ಥೀಸಿಸ್ ಸರ್ ಇದ್ರ ಮೇಲೆ. ಬೇರೆ ಶೈವಿಸಮ್ ಆ್ಯಂಡ್ ವೈಷ್ಣವಿಸಮ್ ಡೈವರ್ಜ್ ಆ್ಯಂಡ್ ಕನ್ವರ್ಜ್ ಅಂತ. ವಂಡರ್ಫುಲ್ ಸೈನ್ಸ್. ಜಗತ್ತಿನ ಎಲ್ಲ ಧರ್ಮಗಳು ಒಂದೊಂದು ನದಿ ಇದ್ದಂಗೆ ಹೋಗಿ ಮತ್ತೆ ಸೇರಿದಲ್ಲಿ ಸಮುದ್ರನ ಸೇರ್ತಾವ್ರು. ಸಮುದ್ರನೂ ಭಗವಂತನ ಎಲ್ಲಿಂದ ಬಂದಿರಿ ತಿರುಗಿ ಅಲ್ಲಿಗೆ ಹೋಗ್ಬೇಕಂತ. ಎಲ್ಲಿಂದ ನೀ ಬಂದು ಅಲ್ಲಿಂದ ಏನು ತಂದೆ, ಇಲ್ಲಿಂದ ಏನು ಒಯ್ದು ಮನುಷ್ಯ. ಸೈನ್ಸ್ ಹೇಗಂತಂದ್ರಿ, ಸಮುದ್ರದ ನೀರು ಆವ್ಯಾಗ ಮೇಲೆ ಹೋಗುತ್ತೆ, ಹಾಗೆಷ್ಟು ಗುರುತ್ವಾಕರ್ಷಣೆ ಹೋಗುತ್ತೆ ನೋಡ್ರಿ. ಬೇರೆ ಎಲ್ಲ ಮ್ಯಾಲಿಂದ ತಳಗಿ ಬೀಳ್ತಾವೆ, ಸಮುದ್ರದ ನೀರು ಮೇಲೆ ಹೋಗ್ತದೆ. ಹೋಗಿ ಅಲ್ಲಿ ಮೋಡ ಆಗಿ ಮಳೆಯಾಗಿ ಮತ್ತೆ ಮಳೆಯಾಗಿ ಮತ್ತೆ ಸಮುದ್ರ ಸೇರ್ತವೆ. ಹಂಗೆ ಪ್ರತಿಯೊಂದು ಕಲ್ಕಟ್ಟರ ವಿಷಯದಾಗ ನೀವು ಬಂದದ್ದು ಇವರಿಗೆ ನೀವು ಸೇರೋಕೆ ಪ್ರಯತ್ನ ಮಾಡ್ತಿದ್ದೆ ಅಂತ ಹೇಳ್ತಾಳವ. ಶರೀಫ್ರಿ ಅಂತಂದ್ರೆ ನೀವು ಬರೋದ ಹುಟ್ಟದ ಇದ್ರಾಗ ಹುಟ್ಟಿವು. ಅದೇ ಹುಟ್ಟಿದ ಹೊಲೆಯ ಮನೆ, ಬಿಟ್ಟುವಂತೆ ಕಾಯಿ ಮನೆ, ಎಷ್ಟಿದ್ದಾರೆ ಏನಿದು ಖಾಲಿ ಮನೆ, ಶಿವನ ಮನೆ. ನೀನು ಹುಟ್ಟದ ಅವನ
ಇದ್ರಾಗ ಹುಟ್ಟಿದೀನಿ ತಿರ್ಗಿ ಅದ್ರಾಗ ಹೋಗಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಅವ ಇಡೀ ಜೀವನ ಅದ್ರಾಗ ಹೋಗಕ್ಕೆ ಸುಮ್ಮನೆ ಇದು ಶಿವನ ಮನೆ ಇದು ಖಾಲಿ ಮನೆ ಎಷ್ಟಿದ್ದಾರೆ ಏನಿದು ಖಾಲಿ ಮನೆ ವಸ್ತಿ ಇರುವ ಮನೆ ಗಸ್ತಿ ತಿರುಗುವ ಮನೆ ಮತ್ತೆ ಹೇಳ್ತಾನವ ವಸ್ತಿ ಅವನ ಶಬ್ದಗಳು ನೋಡಿ ಹೆಂಗೆ ಆಟ ಆಡ್ತಾನೆ ವಸ್ತಿ ಇರುವ ಮನೆ ಗಸ್ತಿ ತಿರುಗುವ ಮನೆ ಎಷ್ಟಿದ್ದಾರೆ ಏನಿದು ಖಾಲಿ ಮನೆ ಶಿವನ ಮನೆ ಅಂತ ಹೇಳ್ತಾನೆ. ವಂಡರ್ಫುಲ್ ಸೈನ್ಸ್ ಇದು ಶಿವನ ಅಂದ್ರೆ ನೀವು ಚರ್ಚೆ ಆಧ್ಯಾತ್ಮಿಕ ಕೊಟ್ಟ ಅರ್ಗನೈಸ್ ಮಾಡಿಬಿಡ್ರಿ ಇಲ್ಲ ಕೇಳ್ರಿ ಮಧ್ಯಸ್ಥಲ್ಲ ಮಧ್ಯಸ್ಥಷ್ಟು ಅದರ ಮೂಲ ತತ್ವ ಕ್ವಾಂಟಮ್ ಫಿಸಿಕ್ಸ್ ಚಿಂತನೆ ಮಂಥನ ಆದಾಗ ವಿಷಯಗಳು ಎಲ್ಲ ಎಲ್ಲಿ ಬರ್ತದೆ ರೀ ಕ್ವಾಂಟಮ್ ಫಿಸಿಕ್ಸ್ ಅಂತ ಒಂದು ಬರ್ತದೆ ಫಿಸಿಕ್ಸ್ ಒಳಗೆ ಭಾಳಷ್ಟು ಅದಾವ ಅಂದ್ರೆ ಕ್ವಾಂಟಮ್ ಫಿಸಿಕ್ಸ್ ಅಂದ್ರೆ ಕೊನೆಗೆ ಅಣುವಿನ ಬಗ್ಗೆ ವಿಚಾರ ಮಾಡ್ತೈತಿ ಅವರು ಅಣು ಬಗ್ಗೆ ವಿಚಾರ ಮಾಡ್ತಾರೆ ಕೊನೆಗೆ ನಮ್ಮ ಅಂತ್ಯಕ್ರಿಯೆ ಮಾಡಿದಾಗ ಮಣ್ಣಿನ ಕಾಯ ಮಣ್ಣಿಗಾಗುತ್ತದೆ ಅಂತ ಹೇಳ್ತಾರೆ ಮತ್ತು ಪಂಚಭೂತದಲ್ಲಿ ಏನಾಗದ? ಪಂಚಭೂತಗಳಿಗೆ ಮತ್ತು ಏನಾಗೋದ ಮತ್ತು ಕೊನೆಗೆ ಅದ ಪಂಚಭೂತದಿಂದ ಸೃಷ್ಟಿ ಆಗಿರ್ತೈತಿ ಮತ್ತು ಪಂಚಭೂತಕ್ಕೆ ಏನಾಗ್ತದೆ ಅದನ್ನ ಕವಿಗಳು ತಮ್ಮ ರೀತಿಯೊಳಗೆ ಇದು ಇಲ್ಲಿರುವುದು ಸುಮ್ಮನೆ ಅಲ್ಲಿದೆ ನಮ್ಮನೆ ಇವ್ರ ಕವಿಗಳು ಸಾಹಿತಿಗಳು ಇದನ್ನ ಈ ರೀತಿಯಾಗಿ ಹೇಳ್ಕೊಂಡು ಹೋದಷ್ಟೆ ಅದಕ್ಕೆ ಮತ್ತೊಬ್ಬ ಜನಪದ ಒಬ್ಬ ಹಾಡುಗಳು ಹೇಳ್ತಾನೆ ಜನಪದಕಾರ ಗಿಡದ ಮ್ಯಾಗಿನ ಹಕ್ಕಿ ಬುರ್ರನ ಹಾರಿತ ಸ್ಥಿರವಲ್ಲೋ ಕಾಯ ಎನಕೊಂಡ್ಯ ಸ್ಥಿರವಲ್ಲೋ ಕಾಯ ಎನಕೊಂಡ್ಯ ಈ ಮಾತ ನನ್ನೊಳಗ ನಾನ ತಿಳಕೊಂಡ್ಯ ನನ್ನೊಳಗ ನಾನ ತಿಳಕೊಂಡ್ಯ ನೋಡ್ರಿ ಅವ ಹೃದಯ ಪಕ್ಷಿಗೆ ಒಂದು ಪಕ್ಷಿದು ಇದು ಎಷ್ಟು ದಿವಸ ಇರ್ತೈತಿ ಈ ಗಿಡಕ್ಕೆ ಕಿಮ್ಮತ್ತೈತಿ ಯಾವಾಗ ಪುರ್ ಅಂತ ಹಾರಿ ಹೋತು ಈ ಗಿಡಕ್ಕೆ ಕಿಮ್ಮತ್ತಿಲ್ಲ ಅದಕ್ಕೆ ಹೆಣ ಅಂತ ಕರಿತಾರೆ ಅವಾಗ ರಾಮಣ್ಣ ಮಾಸ್ತರ ಶಿವ ಇಲ್ಲ ಶಿವ ಇಲ್ಲ, ಇದ್ದಾಗ ಶಿವ ಇರ್ಲಿಲ್ಲ ಶಿವ ಬರ್ಸೋದು ಧನ್ಯವಾದಗಳು ಹಾಂ ಬರ್ರಿ ಸರ್